ಎಂತ ಗೊತ್ತಾ, ನೀವು ನಮ್ಮ ಉಡುಪಿ ಕುಂದಾಪುರದ ಯಾವ ಬ್ರಾಹ್ಮಣರ ಮನೆಗೆ ಹೋಗಿ, ಅಲ್ಲಿ ನಿಮಗೆ ಆ ಬಿಸಿ ಅನ್ನಕ್ಕೆ ಒಂದು ಮಧ್ಯಾಹ್ನ ಹೊತ್ತ ಊಟಕ್ಕೆ ಒಂದು ಸಾಸ್ಮೆ ಅಂತ ಮಾಡೇ ಮಾಡ್ತಾರೆ. ಯಾಕಂದರೆ ಆ ಕಡೆ ತೆಂಗಿನಕಾಯಿ ಎಲ್ಲ ಜಾಸ್ತಿ ಅಲ್ಲ, ಕಾಯಿ ಹಾಕಿ ಮಾಡೋ ಸಾಸ್ಮೆ ರುಚಿಯೇ ಸೂಪರ್. ಅಂದರೆ ನೀವು ಸಾರು ಮಾಡಿದಾಗ ಪಲ್ಯ ಮಾಡಿರ್ತಾರೆ, ಈ ಹುಳಿ ಮಾಡಿದಾಗ ಸಾಸ್ಮೆ ತಂಬಳಿ ಇದೆಲ್ಲ ಇರೋದೇ ಒಂದು 2 ಐಟಮ್ ಕಂಪಲ್ಸರಿ. ಇವತ್ತು ನಾನು ಬೀಟ್ರೂಟ್ ಸಾಸ್ಮೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೆ. ಏನಂದರೆ ಬೀಟ್ರೂಟ್ ಹೆರ್ಕೊಂಡು ಒಂದು ಕಾಯಿ, ಒಂದು ಅರ್ಧ ಕಡಿ ಕಾಯಿ ಇಟ್ಕೊಂಡಿದ್ದೀನಿ. ಬೀಟ್ರೂಟನ್ನು ಈಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಅದು ಕೆಲವರು ಅದನ್ನು ಬೇಯಿಸ್ಕೋತಾರೆ, ಅದು ಮಾಡ್ಬೋದು ನೀವು. ನಾನೆಂತ ಎಣ್ಣೆಯಲ್ಲೇ ಒಂಚೂರು ಫ್ರೈ ಮಾಡಿಕೊಂಡೆ. ಅದೇನೊಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕದು, ಪೂರ ಅದ್ರದ್ದು ರಾ ಸ್ಮೆಲ್ ಹೋಗುತ್ತೆ. ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ನೀರು ಹಾಕಿ ಕೂಡ ಅದನ್ನು ಒಂಚೂರು ಕುದಿಸಿದ್ರು. ನಾ ಅದೇನು ಮಾಡೋಕ್ಕೆ ಹೋಗಲಿಲ್ಲ. ಕಡೆಗೆ ಕಾಯಿ, ಅರ್ಧ ಕಡಿ ಕಾಯಿ, ಅರ್ಧ ಕಪ್ ಕಾಯಿ ಇರುತ್ತಲ್ಲ, ಅದು 2 ಹಸಿಮೆಣಸು, ಮೇಯ್ನ್ ಅಂದರೆ ಸಾಸಿವೆ, 1 ಚಮಚೆ ಸಾಸಿವೆ ಹಾಕ್ಕೊಂಡು ಸಮ ರುಬ್ಕೊಳ್ಳೋದು. ಅದು ನೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಂದು ಸರಿ ರುಬ್ಕೋಬೇಕು, ಆಯಿತಾ. ಅದು ರುಬ್ಬಿದ ಕೂಡ ಏನಾಗುತ್ತೆ, ನೈಸ್ ಮಿಕ್ಸ್ಚರ್ ಆಗುತ್ತೆ. ಅದು ಮೇಯ್ನ್ ಇಂಗ್ರೀಡಿಯೆಂಟ್. ಆಮೇಲೆ ಎಕ್ಸ್ಟ್ರಾ ನೀರು, ಆ ಮಿಕ್ಸಿ ತೊಳೆದ ನೀರಲ್ಲಿ ಎಕ್ಸ್ಟ್ರಾ ನೀರು ಹಾಕೋಬೋದು. ಕಡೆಗೆ ಏನು ಮಾಡ್ಕೊಂಡ್ರೆ, ಹಿಂದಿನ ಉಳಿದಿರೋ ಮೊಸರು ಇರುತ್ತಲ್ಲ, ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ, ಎರಡೂ ಅಡ್ಡಿಲ್ಲ, ಅದನ್ನು ಹಾಕಬೇಕು. ಅದು ಮೇಯ್ನ್. 1-2 ಚಮಚೆ ಮಜ್ಜಿಗೆ ಅಥವಾ ಮೊಸರು ಹಾಕಿ, ಈಗ ಇಲ್ಲಿ ಕುಕ್ಕಾಗಿರೋ ಬೀಟ್ರೂಟ್ ಇರುತ್ತಲ್ಲ, ಅದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಆಮೇಲೆ ಉಪ್ಪು ಹಾಕೋಣ, ನಾನು ಇದರಲ್ಲಿ ತೋರಿಸಿಲ್ಲ, ಉಪ್ಪು ಹಾಕೋಬೇಕು. ಇದೆಲ್ಲ ಹಿಂಗೆ ಮಾಡಿ ಮಿಕ್ಸ್ ಮಾಡಿದರೆ ಒಳ್ಳೆ ರುಚಿಯಾದ ಬೀಟ್ರೂಟ್ ಸಾಸ್ಮೆ ರೆಡಿ. ಅದೀಗಂತೂ ಅದನ್ನು ಆಲಿಯಾ ಭಟ್ದು ಫೇವ್ರೇಟ್ ರೆಸಿಪಿ ಅಂತೆಲ್ಲ ಹೇಳ್ತಾರೆ. ಈಗ ಭಾರಿ ಟ್ರೆಂಡಿಂಗ್ ಅದೀಗ ಬೀಟ್ರೂಟ್ ರೆಸಿಪಿ. ನಮ್ಮ ಅಜ್ಜಿ ಅಂತೂ ಯಾವಾಗಲೂ ಮಾಡ್ತಾಯಿದ್ರು ಬೀಟ್ರೂಟ್ ರೆಸಿಪಿ. ಸೊ ನೀವು ಅದನ್ನು ಖಂಡಿತ ಟ್ರೈ ಮಾಡಿ. ಆದರೆ ನೀವೇನು ಮಾಡ್ಕೊಂಡ್ರೆ, ಇದೆಲ್ಲ ತೋರಿಸಿದ್ದೀನಿ ಎಕ್ಸ್ಟ್ರಾ ನೀರೆಲ್ಲ ಹಾಕಿ. ನಾನು ಮತ್ತೆ ಇದು ಎಂತ ಹೇಳ್ತೀರಾ, ಈ ಮೊಸರು ಐಟಮ್ಗಿರುತ್ತಲ್ಲ, ಎಲ್ಲದಕ್ಕೂ ತುಪ್ಪದ ಒಗ್ಗರಣೆ ಕೊಡೋದು. ಮೇಲೆ ತುಪ್ಪದ ಒಗ್ಗರಣೆ ಕೊಟ್ಟಿದ್ದೀನಿ, ಅದು ಭಾರಿ ಟೇಸ್ಟ್ ಬರುತ್ತೆ ಲಾಸ್ಟಿಗೆ. ಒಗ್ಗರಣೆ ಅಂತೂ ಹಾಕಲೇಬೇಕೆಲ್ಲ ಸಾಸ್ಮೆ ಐಟಮಿಗೆ. ಹಾಗಾಗಿ ನೀವು ಇದನ್ನು ಆರಾಮ್ಸೆ ಟ್ರೈ ಮಾಡ್ಬೋದು. ಬೇರೆ ಬೇರೆ ಥರದ್ದಿದೆ, ಬೆಂಡೆಕಾಯಿದು ಮಾಡ್ತಾರೆ, ಆಮೇಲೆ ಕ್ಯಾಪ್ಸಿಕಮ್ ಮಾಡ್ತಾರೆ. ಬೀಟ್ರೂಟಿದೊಂದು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಏನೇ ಹೇಳು ಅಂದರೆ, ಈ ಸಾಸ್ಮೆ ಗೊಜ್ಜು ಈ ಸಿಂಪಲ್ ರೆಸಿಪಿದು ಟೇಸ್ಟ್ ಎಂಥ ಸೂಪರ್ ಮರರೆ ಊಟಕ್ಕೆ.